ನನ್ನ ಹೆಸರು ಮಾನಸ. ಅಪ್ಪ ಅಮ್ಮ ರೈತರು. ಆದರೆ ಅವರಿಗೆ ನನ್ನನ್ನು ಚೆನ್ನಾಗಿ ಓದಿಸಬೇಕೆಂಬ ಆಸೆ. ಅದಕ್ಕೆ ನಾನು ಸ್ಕೂಲಿಗೆ ಕಳಿಸಿದರೆ ನಾನು ಚೆನ್ನಾಗಿ ಓದ್ತೀನಿ. ಅದರಿಂದ ನನಗೆ ಸಿಟಿಯಲ್ಲಿ ಕಾಲೇಜಿನಲ್ಲಿ ಸೀಟು ಸಿಕ್ಕಿತು. ಆದರೆ ಸಿಟಿಯಲ್ಲಿ ನಮಗೆ ಯಾರೂ ಪರಿಚಯ ಇರಲಿಲ್ಲ. ಅದಕ್ಕೆ ಅಪ್ಪ ಚಿಕ್ಕಮ್ಮನ ಮನೆಯಲ್ಲಿ ಇರುವೆ ಎಂದು ಅಲ್ಲೇ ಕಳಿಸಿದರು. ನಾನು ಚಿಕ್ಕಪ್ಪನ ಜೊತೆ ಜಾಸ್ತಿ ಬೆಳೆದಿಲ್ಲ, ಯಾಕಂದರೆ ಅವರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರು. ಅದಕ್ಕೆ ಅವರು ಮನೆಗೆ ಹೆಚ್ಚಾಗಿ ಬರ್ತಿರಲಿಲ್ಲ. ಚಿಕ್ಕಮ್ಮನೂ ಕೆಲಸಕ್ಕೆ ಹೋಗ್ತಾರೆ. ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ. ಅದೇಕೋ ಗೊತ್ತಿಲ್ಲ, ಮದುವೆಯಾಗಿ 15 ವರ್ಷ ಆಗಿದೆ, ಆದರೆ ಅವರಿಗೆ ಮಕ್ಕಳಾಗಿಲ್ಲ. ಡಾಕ್ಟರ್ಗೆ ತೋರಿಸಿದ್ದಾರೆ ಅನಿಸುತ್ತೆ, ಆದರೆ ಏನೂ ಪ್ರಯೋಜನ ಆಗಿಲ್ಲ. ನಾನು ಅವರ ಮನೆಯಲ್ಲಿ ಇರೋದು ಚಿಕ್ಕಮ್ಮನಿಗೆ ಇಷ್ಟ ಆಗುತ್ತೋ ಇಲ್ಲ ಅಂತ ಅನುಮಾನ ಇತ್ತು. ಆದರೆ ಚಿಕ್ಕಮ್ಮ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ನಾನು ಕಾಲೇಜಿಗೆ ಸೇರಿದ ಮನೆಯಿಂದ ಕಾಲೇಜು ಒಂದು 10 ನಿಮಿಷ ಆಗುತ್ತೆ ಅಷ್ಟೆ. ದಿನ ಬೆಳಗ್ಗೆ ಚಿಕ್ಕಪ್ಪನೇ ಕರ್ಕೊಂಡು ಹೋಗ್ತಾರೆ. ನಾನು ಸೇರಿದ್ದು ಹೊಸ ಜಾಗ ಆಗಿದ್ದರಿಂದ ನನಗೆ ಯಾರೂ ಪರಿಚಯ ಇಲ್ಲ. ದೊಡ್ಡ ಕಾಲೇಜಿಗೆ ಹೋಗುವುದಕ್ಕೆ ವಿಪರೀತ ಭಯ. ಆದರೆ ಚಿಕ್ಕಪ್ಪ ಹೆದರಬೇಡ, ನಾನಿದ್ದೇನೆ ಎಂದು ಹೇಳಿ ಕಳಿಸಿದರು. ನನಗೆ ಎಲ್ಲರೂ ಸರಿ ಅನಿಸುತ್ತಿತ್ತು. ಆದರೆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ನಡುವೆ ಏನೂ ಸರಿಯಿಲ್ಲ ಎಂದ ಅನುಮಾನ. ಯಾಕಂದರೆ ರಾತ್ರಿ ಆದರೆ ಅವರ ರೂಮಿನಿಂದ ಏನೋ ಶಬ್ದ ಬರುತ್ತೆ. ಅದನ್ನು ಹೇಗಾದರೂ ಪತ್ತೆ ಮಾಡಬೇಕೆಂದು ನಾನು ಅಂದು ರಾತ್ರಿ ಮಲಗಿದಂತೆ ನಾಟಕವಾಡಿದೆ. ರಾತ್ರಿ 12 ಗಂಟೆ ಆಗೋವರೆಗೂ ಕಾಯ್ದೆ. ಅವರಿಬ್ಬರು ರೂಮಿನಿಂದ ಶಬ್ದ ಬರಲು ಶುರುವಾಯಿತು. ನಾನು ಗಮನವಿಟ್ಟು ಆ ಶಬ್ದವನ್ನು ಕೇಳಿದೆ. ಈ ಶಬ್ದವನ್ನು ನಾನೆಂದೂ ಕೇಳಿರಲಿಲ್ಲ ಮತ್ತು ಚಿಕ್ಕಮ್ಮ ಅಳುತ್ತಿರುವ ಶಬ್ದ. ನಾನು ಅವರ ರೂಮಿನ ಬಳಿ ಹೋದೆ, ಆದರೆ ಡೋರ್ ಲಾಕ್ ಆಗಿತ್ತು ಮತ್ತು ನನಗೇನು ತಿಳಿಯಲಿಲ್ಲ. ಮರುದಿನ ಚಿಕ್ಕಮ್ಮನನ್ನೇ ಏನಾಯಿತು ಎಂದು ಕೇಳೋಣ ಅಂತ ಅಂದ್ಕೊಂಡೆ. ಆದರೆ ಚಿಕ್ಕಮ್ಮ ಮೊದಲಿನಂತೆ ಆರಾಮಾಗಿದ್ದಾರೆ. ಅವರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದನ್ನು ನೋಡಿ ನನಗೆ ಇನ್ನಷ್ಟು ತಲೆ ಕೆಟ್ಟಿತು. ಏನು ನಡೀತಾ ಇದೆ ಇವರಿಬ್ಬರ ಮಧ್ಯೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಮನೆ ಒಂಥರ ಚಿದಂಬರ ರಹಸ್ಯ ಆಯಿತು. ನಾನು ಅವರಿಬ್ಬರು ಇಲ್ಲದ ಸಮಯದಲ್ಲಿ ಅವರ ಕೋಣೆಗೆ ಹೋಗಿ ಹುಡುಕಿದೆ. ಅಲ್ಲೇನೂ ನನಗೆ ಹೆಚ್ಚಾಗಿ ಕಾಣಿಸಲಿಲ್ಲ. ಅಂದು ರಾತ್ರಿ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದೆವು. ಊಟ ಮಾಡಿದ ಮೇಲೆ ನಾನು ಓದಿಕೊಳ್ಳುತ್ತೇನೆ ಅಂತ ರೂಮಿಗೆ ಹೋದೆ. ಸ್ವಲ್ಪ ಹೊತ್ತಾದ ಮೇಲೆ ದೀಪವನ್ನು ಆರಿಸಿ ಮಲಗಿಕೊಂಡೆ. ಮತ್ತೆ ಅಂದು ರಾತ್ರಿ ಜೋರು ಶಬ್ದ. ನಾನು ಬಾಗಿಲ ಬಳಿ ಹೋದೆ. ಏನೂ ಗೊತ್ತಾಗಲಿಲ್ಲ. ಅದಕ್ಕೆ ಕಿಟಕಿ ತೆಗೆದಿದ್ದೇನೆ. ಕಿಟಕಿಯಲ್ಲಿ ನೋಡೋಣ, ಇದನ್ನು ನಡೆಯುತ್ತಿದೆ ವಿಚಿತ್ರ ಎಂದು. ಯಾಕಂದರೆ ಅವರಿಬ್ಬರ ನೋಡ್ತಾ ಇದ್ದಿದ್ದು ಸಿನಿಮಾ. ಯಾವ ಸಿನಿಮಾ ಎಂದು ಗೊತ್ತಾಗುತ್ತಿರಲಿಲ್ಲ. ಅವರು ಏನನ್ನೂ ನೋಡ್ತಾ ಇದ್ದಾರೆ ಅಂತ ತಿಳ್ಕೋ ಕುತೂಹಲ. ಸರಿ, ಏನೂ ಶಬ್ದ ಬರ್ತಾ ಇದೆ ಅಂತ ಗೊತ್ತಾಯಿತು. ಇನ್ಮೇಲೆ ಕಂಡು ಹಿಡಿಯೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಮರುದಿನ ನಾನು ಕಾಲೇಜಿಗೆ ಹೋದೆ. ಕಾಲೇಜಿನಲ್ಲೂ ನನಗೆ ಇದೇ ಯೋಚನೆ, ಏನು ಇದೆ ಅಲ್ಲಿ ಅಂತ. ನಾನು ಮತ್ತೆ ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕೂತೆ. 1 ದಿನ 2 ದಿನ ಆದಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋದರು. ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು ಅವರ ರೂಮಿಗೆ ಹೋಗಿ ಅವರ ಟಿವಿಯನ್ನು ಆನ್ ಮಾಡಿದೆ. ಅದರಲ್ಲಿ ಬೇರೆ ಸಿನಿಮಾ ಬರುತ್ತದೆ, ಆದರೆ ವಿಚಿತ್ರವಾದ ಶಬ್ದಗಳೇನೂ ಇರಲಿಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ನನ್ನ ಫೋನಿನ ತಗೊಂಡು ಅವರ ರೂಮಿನಲ್ಲಿ ಇಟ್ಟೆ. ಅಂದು ರಾತ್ರಿ ನನಗೆ ಊಟ ಬೇಡ ಎಂದು ನಾನು ಬೇಗ ಮಲಗಿದೆ. ನಾನು ಮಲಗಿದ ಸ್ವಲ್ಪ ಸಮಯಕ್ಕೆ ಶಬ್ದ ಶುರುವಾಯಿತು. ನಾನು ಬೇಕಂತಲೇ ಜೋರಾಗಿ ಕೂಗಿದೆ, ಮನೆಯಲ್ಲಿ ಅವರಿಗೆ ಕೇಳಿಸಲೆಂದು. ನಾನು ಕೂಗಿದೆ. ಅವರು ಎದುರುತ್ತಾ ಓಡಿ ಬಂದರು. ನನ್ನ ಕೋಣೆಗೆ ನನಗೇನೋ ಕೆಟ್ಟ ಕನಸು ಬಂದಿದೆ. ನನಗೆ ಭಯ ಆಗ್ತಿದೆ. ನಾನು ನಿಮ್ಮ ಕೋಣೆಗೆ ಬಂದು ಮಲಗುತ್ತೇನೆ ಅಂದುಬಿಟ್ಟೆ. ನಾನು ಅವರ ಕೋಣೆಗೆ ಹೋಗಿ ಮಲಗಿದೆ. ಅವರಿಬ್ಬರು ನನ್ನ ಅಕ್ಕಪಕ್ಕ ಮಲಗಿದರು. ಅವರಿಬ್ಬರು ನಿದ್ರೆ ಹೋದ ಮೇಲೆ ನಾನು ಮೊಬೈಲನ್ನು ತೆಗೆದು ನನ್ನ ಜೇಬಿಗೆ ಹಾಕಿಕೊಂಡೆ. ಅದನ್ನು ನೋಡುವ ಕುತೂಹಲ ನನಗೆ, ಆದರೆ ಸುಮ್ಮನಿದ್ದೆ. ಮರುದಿನ ಕಾಲೇಜಿಗೆ ಹೋಗಬೇಕಾಗಿತ್ತು. ಅದಕ್ಕೆ ನಾನು ಫೋನ್ ನೋಡಲು ಆಗಲಿಲ್ಲ. ಮತ್ತು ಸಂಜೆ ಮನೆಗೆ ಬಂದ ಮೇಲೆ ಇಬ್ಬರು ಮನೆಯಲ್ಲಿದ್ದರೂ ಅವಕಾಶ ಸಿಗಲಿಲ್ಲ. ರಾತ್ರಿ ಮಲಗಿದ ಮೇಲೆ ರೂಮಿನ ಬಾಗಿಲನ್ನು ಹಾಕಿ ಮೊಬೈಲನ್ನು ಏನು ಕಾಣುತ್ತೆ ಅಂತ ನಾನು ನೋಡಿದೆ. ಅದನ್ನು ನೋಡಿ ನನಗೆ ತಲೆ ಸುತ್ತುವಂತೆ ಆಗೋಯಿತು. ಯಾಕಂದರೆ ಆ ಮೊಬೈಲ್ನಲ್ಲಿ ಇದ್ದಿದ್ದು ಬೇರೆ ಯಾರೂ ಅಲ್ಲ, ಅದು ನಾನೇ. ನಾನು ನೋಡ್ತಾ ಇದ್ದಿದ್ದು ನನ್ನ ಸಿನಿಮಾವನ್ನೇ. ಅದಕ್ಕೆ ಅವರ ಧ್ವನಿಯನ್ನು ಹಾಕಿದ್ದರು ಮತ್ತು ನನ್ನ ರೂಮಿನಲ್ಲೂ ನನಗೆ ಗೊತ್ತಾಗದಂತೆ ಒಂದು ಕ್ಯಾಮರಾ ಇದೆ ಅಂತ ನನಗೆ ಗೊತ್ತಾಯಿತು. ಆ ಕ್ಯಾಮರಾ ನಾನು ಸ್ನಾನ ಮಾಡುವ ಕೋಣೆಯಲ್ಲಿದೆ. ನಾನು ಸ್ನಾನ ಮಾಡುತ್ತಿರುವ ಬಳಿ ಒಂದು ಕ್ಯಾಮರಾ ಇದೆ. ಅದರಲ್ಲಿ ಎಲ್ಲವೂ ರೆಕಾರ್ಡ್ ಆಗುತ್ತಾ ಇದೆ. ಅದನ್ನು ತೆಗೆದುಕೊಂಡು ರಾತ್ರಿಯಾದರೆ ಇಬ್ಬರು ಒಟ್ಟಿಗೆ ನೋಡುತ್ತಾರೆ ಎನ್ನುವುದು ನನಗೆ ಖಾತ್ರಿ ಆಯಿತು. ನಾನು
ಇದೆಂಥ ಸುಳಿಯಲ್ಲಿ ಸಿಕ್ಕಾಕಿಕೊಂಡೆ ನಾನು. ಹೇಗಾದರೂ ಬಚಾವಾಗಬೇಕಲ್ಲ. ನಾನು ಗಾಬರಿಯಿಂದ ಫೋನನ್ನು ಬದಿಗಿಟ್ಟು ನನ್ನ ಕೋಣೆಯ ಬಾಗಿಲು ಶಬ್ದವಾಯಿತು. ಚಿಕ್ಕಪ್ಪ ಆಚೆ ಇದ್ದಾರೆ. ಬಾರಮ್ಮ, ಬೇಗ ಡೋರು ತೆಗಿ, ನಿಮ್ಮ ಚಿಕ್ಕಮ್ಮನಿಗೆ ಹುಷಾರಿಲ್ಲ ಅಂತ ಕೂಗ್ತಾ ಇದ್ದಾರೆ. ನಾನು ನಿಜವೇನೋ ಅಂದುಕೊಂಡು ಡೋರನ್ನು ತೆಗೆದೆ. ಆದರೆ ನನ್ನ ಬಾಗಿಲನ್ನು ತೆಗೆಸಲು ಅವರು ಹೂಡಿದ ತಂತ್ರ ಇದು. ನಮಗೆ ಗೊತ್ತಿಲ್ವಾ ನೀನೇನು ಮಾಡಿದೆ ಅಂತ? ನಮಗೆಲ್ಲ ಗೊತ್ತಿದೆ. ನೀನು ನಮ್ಮ ವಿಡಿಯೋವನ್ನು ತೆಗೆದಿದ್ದೀಯ. ಏನು ನೋಡ್ತಾ ಇದ್ವಿ ಅಂತ ವಿಡಿಯೋದ್ರಲ್ಲಿ ನಮ್ಮ ಹತ್ರ ಇದೆ. ನೀನು ಹೇಳ್ದಂಗೆ ಕೇಳಲಿಲ್ಲ ಅಂತ ಅಂದರೆ ನಾನು ನಿಮ್ಮ ವಿಡಿಯೋವನ್ನು ಎಲ್ಲರಿಗೂ ಕಳಿಸುತ್ತೇನೆ ಎಂದು ಹೆದರಿಸಿದರು. ನಾನು ಚಿಕ್ಕಮ್ಮನ ಕಾಲಿಗೆ ಬಿದ್ದೆ. ಅತ್ತು ಅವರ ಮುಂದೆ ಗೋಗರೆದೆ. ಆದರೆ ಅವರು ಕರುಣೆ ತೋರಿಸಲಿಲ್ಲ. ನಿನಗಿರುವುದು ಒಂದೇ ದಾರಿ ಈಗ. ನೋಡು, ನಮ್ಮಿಬ್ಬರಿಗೂ ಮಕ್ಕಳಿಲ್ಲ. ಆದರೆ ಅವರಿಗೆ ಆಸೆ ಜಾಸ್ತಿ. ನನ್ನಿಂದ ಸಾಧ್ಯವಿಲ್ಲ. ನೀನು ಅವರಿಗೆ ಸಹಕರಿಸು. ನಾನು ವಿಷಯ ಆಚೆ ಬರದಂತೆ ನೋಡಿಕೊಳ್ಳುತ್ತೇನೆ ಎಂದು ಚಿಕ್ಕಮ್ಮ ಹೇಳುತ್ತಿದ್ದಾರೆ. ಇದೇನು ಚಿಕ್ಕಮ್ಮ ಹೀಗೆ ಹೇಳ್ತಾ ಇದ್ದೀರಾ? ನೀವು ಅವರ ಹೆಂಡತಿ. ನೀವು ಹೇಳುತ್ತಿರುವುದು ತಪ್ಪು. ಹಾಗೇನೂ ಇಲ್ಲ. ನೀನು ಒಪ್ಪಿದ್ರೆ ಎಲ್ಲರಿಗೂ ಖುಷಿ ಈಗ. ನಾನು ಅವರಿಗೆ ಕೈ ಮುಗಿದು ಕೇಳಿದೆ. ಆದರೆ ಅವರಿಬ್ಬರು ನನ್ನ ಮಾತನ್ನು ಕೇಳಲಿಲ್ಲ. ಬಲವಂತ ಮಾಡಿ ಚಿಕ್ಕಪ್ಪ ಟಿವಿಯ ಪರದೆಯ ಮೇಲೆ ನನ್ನ ವಿಡಿಯೋವನ್ನು ತೋರಿಸಿದರು. ಮತ್ತು ಇಂದು ವಿಡಿಯೋದಲ್ಲಿ ನೋಡಿದ್ದು ಸಾಕು, ನಾವು ನೈಜವಾಗಿ ನೋಡಬೇಕು. ಜೇನುನೊಣ ಮುತ್ತಿದ ಹಾಗೆ ಚಿಕ್ಕಪ್ಪ ಹೂವನ್ನು ಮುತ್ತಿದರು. ಬಹಳ ದಿನಗಳ ಅವರ ಅಂತರ ಕೋಲನ್ನು ಗಟ್ಟಿಯಾಗಿ ಮಾಡಿಸಿತು. ಕೋಲಿನಿಂದ ನೀರು ಬರುವವರೆಗೂ ಅವರು ಸುಮ್ಮನಾಗಲಿಲ್ಲ. ನಾನು ಮೌನವಾಗಿ ಎಲ್ಲವನ್ನು ಸಹಿಸಿದೆ. ಇಂಥ ಕಷ್ಟ ಯಾರಿಗೂ ಬೇಡ. ತಂದೆಯ ಸ್ಥಾನದಲ್ಲಿರುವ ಚಿಕ್ಕಪ್ಪ ನನಗೆ ಮೋಸ ಮಾಡಿದರು ಮತ್ತು ಚಿಕ್ಕಮ್ಮ ಅವರ ಜೊತೆ ಸೇರಿ ಪಾಪವನ್ನು ಮಾಡಿದರು. ನಾನು ಮರುದಿನ ಕಾಲೇಜಿಗೆ ಹೋಗುತ್ತೇನೆ ಎಂದು ಹೇಳಿ ಬಸ್ಸನ್ನು ಹತ್ತಿ ನಮ್ಮ ಊರಿಗೆ ಹೋದೆ. ಅಪ್ಪನ ಹತ್ತಿರ ನಡೆದ ವಿಷಯವನ್ನು ಹೇಳಿದೆ. ಅಪ್ಪ ನನ್ನನ್ನು ಅರ್ಥ ಮಾಡಿಕೊಂಡರು. ಇಂಥವರನ್ನು ನಾವು ಸುಮ್ಮನೆ ಬಿಡಬಾರದು ಎಂದು ಪೊಲೀಸರಿಗೆ ವಿಷಯ ಮುಟ್ಟಿಸಿದರು. ಅವರಿಬ್ಬರನ್ನು ಜೈಲಿಗೆ ಹಟ್ಟಿದರು. ಇಂಥ ನೊಂದ ಹೆಣ್ಣು ಮಕ್ಕಳು ಹೆದರದೆ ಕೆಟ್ಟವರಿಗೆ ಬುದ್ಧಿ ಕಲಿಸಬೇಕು. ಇಲ್ಲದಿದ್ದರೆ ನನಗಾಗಿದ ಅನ್ಯಾಯ ಇನ್ನೊಬ್ಬರಿಗೂ ಆಗುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.